ಪ್ರಶಸ್ತಿ ಬಂದಾಗ ಅದನ್ನು ನಿರಾಕರಿಸುವಂಥ ಮನಸ್ಸಿದೆಯಲ್ಲ, ಅದು ತುಂಬ ಗಟ್ಟಿಯಾಗಿರಬೇಕು. ಕೆಲವೊಂದು ಟೈಮಲ್ಲಿ ಅದು ಬರಲ್ಲ. ರಾಜ್ಯ ಸರ್ಕಾರ ಕೊಟ್ಟಂಥ ಪ್ರಶಸ್ತಿಯನ್ನು ಈಗ ನಟ ಸುದೀಪ್ ಇದನ್ನು ನಿರಾಕರಿಸಿದ್ದಾರೆ. ಯಾವ ಪ್ರಶಸ್ತಿ? ಪೈಲ್ವಾನ್ ಚಿತ್ರದ ಅಭಿನಯಕ್ಕಾಗಿ ರಾಜ್ಯ ಸರ್ಕಾರ ಸುದೀಪ್ ಅವರಿಗೆ ನೀಡಿದ್ದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನಿರಾಕರಿಸಿ ಶಾಕ್ ಕೊಟ್ಟಿದ್ದಾರೆ. ಇದರ ಹಿಂದೆ ಒಂದು ನೋವಿದೆ, ಅದನ್ನ ಆಮೇಲೆ ಹೇಳ್ತೀವಿ. ಎಕ್ಸ್ ಖಾತೆಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆದಿರುವಂಥ ಸುದೀಪ್, ಪ್ರಶಸ್ತಿ ಪಡೆದಿರುವುದು ನನ್ನ ಸೌಭಾಗ್ಯ. ಹಲವು ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸುವುದನ್ನು ನಿಲ್ಲಿಸಿದ್ದೇನೆ. ನಾನು ಯಾಕೆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಹಲವು ಕಾರಣ ಇದೆ. ಸೊ ಯಾವುದೇ ಪ್ರಶಸ್ತಿಗಳ ನಿರೀಕ್ಷೆ ಇಲ್ಲದೆ ಜನರನ್ನು ರಂಜಿಸಲು ನನ್ನ ಸಮರ್ಪಣೆ ಇರುತ್ತೆ, ಕ್ಷಮಿಸಿ ಅಂದಿದ್ದಾರೆ ಸುದೀಪ್. 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನಿನ್ನೆ ಅಷ್ಟೇ ಪ್ರಕಟವಾಗಿತ್ತು. 2019ರಲ್ಲಿ ರಿಲೀಸ್ ಆಗಿದ್ದ ಪೈಲ್ವಾನ್ ಚಿತ್ರದ ಅಭಿನಯಕ್ಕಾಗಿ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಕೂಡ ಪ್ರಶಸ್ತಿ ಲಭಿಸಿತ್ತು. ಯಾಕಿದ್ರೆ ಹಿಂದೆ ನೋವು ಇದೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತೀವಿ, ಕೇಳಿ. ಅತ್ಯುತ್ತಮ ನಟ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ರಂಗ SSLC ಮತ್ತು ಮುಸ್ಸಂಜೆ ಮಾತು, ಇವೆರಡೂ ಚಿತ್ರಗಳು. ಆಗ ಏನಾಯಿತು? ಅವತ್ತು ನಟ ಸುದೀಪ್ಗೆ ಕರೆ ಮಾಡಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಪ್ರಶಸ್ತಿ ಕೊಡುವಂಥ ಕಮಿಟಿ ಹೇಳಿರುತ್ತೆ ಅವರಿಗೆ. ಆದರೆ ಪ್ರಶಸ್ತಿ ಘೋಷಣೆಯಾದಾಗ ಬೇರೆ ನಟರ ಪಾಲಾಗಿರುತ್ತೆ ರಾಜ್ಯ ಪ್ರಶಸ್ತಿ, ಬೇರೆ ನಟರ ಪಾಲಾಗ್ಬಿಡುತ್ತೆ. ಈ ಘಟನೆಯಿಂದ ಪ್ರಶಸ್ತಿಗಳನ್ನು ನಟ ಸುದೀಪ್ ನಿರಾಕರಿಸುತ್ತಾ ಬಂದಿದ್ದಾರೆ. ಪ್ರಶಸ್ತಿಗಳನ್ನು ಪಡೆದಿದ್ದಕ್ಕೆ ಅವ್ರಿಗೇನೋ ಕಿರೀಟ ಸಿಕ್ಬಿಡುತ್ತೆ ಅಂತಲ್ಲ, ಆ ಪ್ರಶಸ್ತಿಗೆ ಒಂದು ಕಿರೀಟ ಸಿಗತ್ತೆ. ಪ್ರಶಸ್ತಿ ಸಮಾರಂಭಗಳಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿರ್ತಾರೆ ಕಿಚ್ಚ ಸುದೀಪ್. 2024ರ ಆಗಸ್ಟ್ನಲ್ಲೂ ಕೂಡ ತುಮಕೂರಿನ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಘೋಷಿಸಿತ್ತು. ಡಾಕ್ಟರೇಟ್ ಗೌರವವನ್ನು ಕೂಡ ನಯವಾಗಿಯೇ ಸುದೀಪ್ ನಿರಾಕರಿಸಿದರು. ಸೊ ಹಾಗಾಗಿ ಒಂದು ನೋವು, ಒಂದು ಡಿಸಿಷನ್ ತೆಗೆದುಕೊಳ್ಳೋಕೆ ಸುದೀಪ್ ಅವರಿಗೆ ಬಂದು ನಿಂತು. ಅವತ್ತಾಗಿರುವಂಥ ನೋವಿನಿಂದಾಗಿ ಪ್ರಶಸ್ತಿಯಿಂದ ಅವರಿಗೆ ಕಿರೀಟ ಸಿಗಬೇಕಾಗಿಲ್ಲ, ಅವರಿಂದ ಪ್ರಶಸ್ತಿಯ ಗೌರವ ಇನ್ನೂ ಹೆಚ್ಚಾಗಬೇಕು. ಅವರ ನಟನೆಯನ್ನು ಜನ ಹೇಗೆ ಮೆಚ್ಚಬೇಕು ಹಾಗೆ ಮೆಚ್ಚುತ್ತಾರೆ, ಅವರನ್ನು ಯಾವ ರೀತಿ ನೋಡಬೇಕು ಆ ರೀತಿ ನೋಡುತ್ತಾರೆ. ಪ್ರಶಸ್ತಿಯ ಗರಿಮೆ ಕಡಿಮೆ ಆಯಿತು ಹೊರತು ಅವರಿಗೇನು ಕಡಿಮೆ ಆಗಿಲ್ಲ.